Hello friends, once again welcome back to my channel. Today ಈ ದಿನ ನಾವು 4ನೇ ತರಗತಿಯ ಎನ್ವೈರನ್ಮೆಂಟಲ್ ಸ್ಟಡೀಸ್ EVS ಬೈಲಿಂಗ್ವಲ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಪಾರ್ಟ್ 1 ದ ಚಾಪ್ಟರ್ 3 ಲೆಸನ್ ನಂಬರ್ 3 ಗೋ ಅರೌಂಡ್ ದ ಫಾರೆಸ್ಟ್ನ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮೂಲಕ ಹೇಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಗೋ ಅರೌಂಡ್ ದ ಫಾರೆಸ್ಟ್. ಇಲ್ಲಿ ಫಾರೆಸ್ಟ್ನ ಕಂಪ್ಲೀಟಾಗಿ ಸುತ್ತಕೊಂಡು ಹುಡುಗಿ ಬರ್ತಾ ಇದ್ದಾಳೆ. ಏನೇನೆಲ್ಲ ನೋಡ್ತಾ ಇದ್ದಾಳೆ ಅನ್ನೋದನ್ನು ಈ ಒಂದು ಪುಟ್ಟದಾಗಿರುವಂಥ ಒಂದು ಸ್ಟೋರಿಯಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಫಸ್ಟ್ ಒನ್, ಮೇಕ್ ಅ ಲಿಸ್ಟ್ ಆಫ್ ದ ಫ್ರೂಟ್ಸ್ ವಿಚ್ ಆರ್ ಅವೈಲೇಬಲ್ ಆರ್ ಗ್ರೋನ್ ಇನ್ ಯುವರ್ ಲೊಕ್ಯಾಲಿಟಿ. ನಿಮ್ಮ ಊರಿನ ಬಳಿ ಸಿಗುವ ಅಥವಾ ಬೆಳೆಯುವ ಹಣ್ಣುಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾಂಗೋ ಮಾವಿನ ಹಣ್ಣು, ಬನಾನಾ ಬಾಳೆಹಣ್ಣು, ಗ್ವಾವಾ ಬಿಕ್ಕೆಹಣ್ಣು, ಪಪ್ಪಾಯಿ, ಕೋಕೋನಟ್ ತೆಂಗಿನ ಮರ, ಜಾಕ್ ಫ್ರೂಟ್ ಹಲಸಿನ ಹಣ್ಣು, ಸಪೋಟ, ಆರೆಂಜ್ ಕಿತ್ತಳೆ ಹಣ್ಣು, ಬ್ಲೂಬೆರ್ರಿ ಅಥವಾ ಜಾಮೂನ್ ಅಂತ ಹೇಳೋದು, ಜಾಮೂನ್. ಓಕೆ, ವಿ ಕ್ಯಾನ್ ರೈಟ್ ದ ಜಾಮೂನ್ ಹಿಯರ್. ದೆನ್ ವಾಟರ್ ಮೆಲನ್, ಜಾಮೂನ್ ಅಂತಂದರೆ ನೇರಳೆ ಹಣ್ಣು, ವಾಟರ್ ಮೆಲನ್ ಕಲ್ಲಂಗಡಿ. ಓಕೆ, ನೆಕ್ಸ್ಟ್, ಡು ಯು ನೋ ದಟ್ ದ ಟ್ರೀಸ್ ಇನ್ ದ ಫಾರೆಸ್ಟ್ ಪ್ರೊವೈಡ್ ಅಸ್ ವಿತ್ ಸೋ ಮೆನಿ ಥಿಂಗ್ಸ್ ಅಲ್ವಾ? ಈ ಒಂದು ಕಾಡುಗಳು ನಮಗೆ ಬಹಳಷ್ಟು ಕಾಡಿನ ಉತ್ಪನ್ನಗಳಿಂದ ನಾವು ಬಹಳಷ್ಟು ವಸ್ತುಗಳನ್ನು ಮಾಡ್ತೇವೆ. ಅದರೊಳಗಡೆ ಫಾರ್ ಎಕ್ಸಾಂಪಲ್ ಇಲ್ಲಿ ಚಿತ್ರ ನೋಡಿ ಬರೀಬೇಕಂತೆ. ದಿಸ್ ಇಸ್ ದ ಪೇಪರ್, ಇದು ಚೇರ್ ಆ್ಯಂಡ್ ಟೇಬಲ್, ನಾವು ಫರ್ನಿಚರ್ ಅಂತ ಬರಿಬೋದು ಕಾಡಿಂದ. ಮ್ಯಾಚ್ ಸ್ಟಿಕ್. ಓಕೆ, ನೆಕ್ಸ್ಟ್ ಫೈರ್ ಏನೋ ಅಡುಗೆ ಮಾಡೋಕ್ಕೋಸ್ಕರ ಫೈರ್ ವುಡ್ ಯೂಸ್ ಮಾಡ್ತೀವಲ್ವ ಅದು. ಫ್ರೂಟ್ಸ್, ಗ್ರಾಸ್ ಫಾರ್ ದ ಎನಿಮಲ್ಸ್, ಮೇವು ಅನ್ಬೋದು. ನೆಕ್ಸ್ಟ್ ಡೋರ್, ಮನೆಯ ಒಂದು ಡೋರ್, ಅದನ್ನು ಸಹ ನಾವು ಫರ್ನಿಚರ್ ಅಂತ, ಇದು ಫರ್ನಿಚರ್ ಬರಲ್ಲ, ಮನೆಯ ಡೋರ್ ಕಿಟಕಿಗಳು, ಮನೆ ಕನ್ಸ್ಟ್ರಕ್ಷನ್ಗೆ ಹೋಮ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟು ಫ್ಲವರ್ಸ್ ಸಿಗುತ್ತೆ, ಇಂಕ್ ಮಾಡಬಹುದು. ಕೆಲವೊಂದು ಕಾಡಿನ ಒಂದು ಉತ್ಪನ್ನಗಳಿಂದ ಗಮ್ಮನ್ನು ತಯಾರಿಸ್ತಾರೆ, ಮೆಡಿಸನನ್ನು ತಯಾರಿಸ್ತಾರೆ, ಹನಿ ಸಿಗುತ್ತೆ. ಸೊ ಅದನ್ನು ಹನಿ ಅಂತ ಬರ್ತೀವಿ. ಓಕೆ ಫೈನ್. ನೆಕ್ಸ್ಟ್, ಇನ್ ಯುವರ್ ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಟ್ರೀಸ್. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಟ್ರೀಸ್ ಬಗ್ಗೆ ಮಾತಾಡಿದ್ವಿ. ಅದರೊಳಗೆ ಒಂದು 10 ಟ್ರೀಸ್ ಬಗ್ಗೆ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ನೀಮ್, ಬೇವು, ಮ್ಯಾಂಗೋ, ಓಕೆ ಮಾವಿನ ಹಣ್ಣು, ಕೋಕೋನಟ್ ತೆಂಗಿನ ಮರ, ಬ್ಯಾನಿಯನ್ ಆಲದ ಮರ, ಟ್ಯಾಮರಿಂಡ್ ಹುಣಸೆ ಹಣ್ಣು, ಅಶೋಕ ಟ್ರೀ ಅಂತಾರೆ, ಟೀ ಕುಡ್ ಅಂತ ಹೇಳ್ತಾರೆ, ತೇಗದ ಮರ, ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಮರ, ಪೊಂಗಾಮಿಯಾ ಅಂತ ಅಂದರೆ ಹೊಂಗೆ ಮರ. ಓಕೆ, ಅದಕ್ಕೋಸ್ಕರ ಕನ್ನಡದಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್, ಟ್ರೀಸ್ ದಟ್ ಗ್ರೋ ಇನ್ ಯುವರ್ ಪ್ಲೇಸ್. ನಿಮ್ಮ ಪ್ಲೇಸಲ್ಲಿ ಸಿಗುವಂತಹ ಒಂದು ಟ್ರೀಸ್ಗಳ ಹೆಸರನ್ನು ಬರೀರಿ ಅಂದರೆ ನೀಮ್ ಬೇವು, ಮ್ಯಾಂಗೋ ಮಾವಿನ ಹಣ್ಣು, ಕೋಕೋನಟ್ ತೆಂಗಿನ ಮರ, ಟ್ಯಾಮರೈಂಡ್ ಹುಣಸೆ ಹಣ್ಣು, ಬ್ಯಾನಿಯನ್ ಆಲದ ಮರ. ನೆಕ್ಸ್ಟು, ಕಾಡಿನಲ್ಲಿ ಟ್ರೀಸ್ ದಟ್ ಗ್ರೋ ಇನ್ ದ ಫಾರೆಸ್ಟ್ ದಟ್ ಇಸ್ ಟೀಕ್ ತೇಗದ ಮರ, ಸ್ಯಾಂಡಲ್ವುಡ್ ಶ್ರೀಗಂಧದ ಮರ, ಬ್ಯಾಂಬೂ ಬಿದಿರಿನ ಮರ, ಜಾಮೂನ್ ಈಗ ಅದೇ ಹೇಳಿದೆ ನಾನು, ಏನೋ ನೇರಳೆ ಹಣ್ಣಿನ ಮರ, ಪೊಂಗ್ಯಾಮಿಯಾ ಅಂತ ಅಂದರೆ ಹೊಂಗೆ ಮರ. ಓಕೆ ಫೈನ್. ನೆಕ್ಸ್ಟ್, ಅಬ್ಸರ್ವ್ ದ ಟ್ರೀಸ್ ಇನ್ ದ ಪಿಕ್ಚರ್. ಯು ಹ್ಯಾವ್ ಟು ಸಿ ದ ಪಿಕ್ಚರ್ ಹಿಯರ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ರೈಟ್ ದ ಯೂಸಸ್ ಆಫ್ ಈಚ್ ಟ್ರೀ. ಓಕೆ, ಇದು ನೋಡಬಹುದು, ತೇಗದ ಮರ ಟೀ ಕುಡ್ ಟ್ರೀ ಅಂತಾರೆ, ಫರ್ನಿಚರ್ಗಳನ್ನು ಮಾಡ್ತಾರೆ, ಡೋರ್ಸ್ಗಳನ್ನು ಮಾಡ್ತಾರೆ. ಸ್ಯಾಂಡಲ್ವುಡ್ ಟ್ರೀ ಶ್ರೀಗಂಧದ ಮರ, ಪರ್ಫ್ಯೂಮನ್ನು ಮಾಡ್ತಾರೆ. ಓಕೆ, ಸುಗಂಧ ದ್ರವ್ಯಗಳನ್ನು. ನೆಕ್ಸ್ಟ್ ಪೌಡರ್ ಇರುತ್ತೆ. ನೆಕ್ಸ್ಟ್ ಮೆಡಿಸಿನಲ್ ಪ್ರಾಪರ್ಟಿನೂ ಇದೆ, ಮೆಡಿಸನ್ ಔಷಧೀಯ ಗುಣಗಳು ಇರೋದ್ರಿಂದ ಇದನ್ನು ಔಷಧಿಯಲ್ಲೂ ಸಹ ಬಳಸ್ತಾರೆ. ನೆಕ್ಸ್ಟ್ ನೇರಳೆ ಮರ, ಜಾಂಬೂ ಟ್ರೀ ನೇರಳೆ ಮರ. ಓಕೆ, ಫ್ರೂಟಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಬ್ಯಾನಿಯನ್ ಟ್ರೀ ಆಲದ ಮರ ಅಂತ ಹೇಳಿದೆ. ಸೊ ಶೇಡ್ ತುಂಬ ಚೆನ್ನಾಗಿ ನೆರಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾರೆ. ನೆಕ್ಸ್ಟು ಪೊಂಗ್ಯಾಮಿಯಾ ಹೊಂಗೆ ಮರ ಇದೆ, ಅಲ್ಲಿ ಆಯಿಲ್ ಯೂಸ್ ಮಾಡ್ತಾರೆ. ನೆಕ್ಸ್ಟು ಮೆಡಿಸನನ್ನು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ನೀಮ್ ಟ್ರೀ ಬೇವಿನ ಮರ, ಮೆಡಿಸನ್ನು ಆಯಿಲು ಸಹ ಯೂಸ್ ಮಾಡ್ತಾರೆ, ಮತ್ತು ಟೂತ್ ಬ್ರಷ್ ಥರ ಯೂಸ್ ಮಾಡ್ತಾರೆ. ಓಕೆ ಫೈನ್. ನೆಕ್ಸ್ಟು ಬೆಟ್ಟದ ನೆಲ್ಲಿಕಾಯಿ ಗೂಸ್ಬೆರಿ ಅಂತ ಹೇಳ್ತಾರೆ, ಅದನ್ನು ಮೆಡಿಸನಿಗೂ ಬಳಸ್ತಾರೆ. ನೆಕ್ಸ್ಟು ಪಿಕಲ್ ಉಪ್ಪಿನಕಾಯಿನೂ ಸಹ ಮಾಡ್ತಾರೆ. ನೆಕ್ಸ್ಟು ಬ್ಯಾಂಬೂ ಬಿದಿರು ಬ್ಯಾಸ್ಕೆಟ್ಗಳನ್ನು ಪುಟ್ಟಿಗಳನ್ನು ಮಾಡ್ತಾರೆ, ಪೇಪರ್ಗಳನ್ನು ಮಾಡ್ತಾರೆ, ಫರ್ನಿಚರ್ಗಳನ್ನು ಸಹ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಯು ಆಲ್ರೆಡಿ ನೋ ದ ಥಿಂಗ್ಸ್ ಒಬ್ಟೈನ್ಡ್ ಫ್ರಮ್ ದ ಫಾರೆಸ್ಟ್. ಓಕೆ, ದೆನ್ ವಾಟ್ ವಿಲ್ ಹ್ಯಾಪನ್ ಇಫ್ ದ ಫಾರೆಸ್ಟ್ ಈಸ್ ಡೆಸ್ಟ್ರಾಯ್ಡ್. ಒಂದು ವೇಳೆ ಕಾಡುಗಳು ನಾಶ ಆದರೆ ಏನಾಗುತ್ತೆ? ಇಷ್ಟೆಲ್ಲ ಸಿಗುತ್ತೆ ಅಂತ ಬರೆದ್ರಲ್ವಾ. ಸೊ ನಾಶ ಆದರೆ ಏನಾಗುತ್ತೆ ಅಂತಂದರೆ ಎನಿಮಲ್ ಲಾಸ್ ದೇರ್ ಹೋಮ್ಸ್, ಪ್ರಾಣಿಗಳ ಒಂದು ವಾಸಸ್ಥಳ ಅವರಿಂದ ಬಿಟ್ಟು ಹೋಗುತ್ತೆ. ಓಕೆ, ನೆಕ್ಸ್ಟ್, ರೈನ್ಫಾಲ್ ಡಿಕ್ರೀಸಸ್, ಮಳೆ ಕಡಿಮೆ ಆಗುತ್ತೆ. ಏರ್ ಪೊಲ್ಯೂಷನ್ ಇನ್ಕ್ರೀಸಸ್, ವಾಯು ಮಾಲಿನ್ಯ ಜಾಸ್ತಿ ಆಗುತ್ತೆ. ಸಾಯಿಲ್ ಎರೋಷನ್ ವಾಕರ್ಸ್, ಮಣ್ಣಿನ ಸವೆತ. ಕಾಡುಗಳು ಅಂತ ಅಂದರೆ ಪ್ಲ್ಯಾಂಟ್ಸ್ ಟ್ರೀಸ್ ಅಲ್ವಾ. ಸೊ ಟ್ರೀಸೇ ಇಲ್ಲ ಅಂತ ಅಂದರೆ ಅಲ್ಲಿ ಮಣ್ಣಿನ ಸವೆತ ಉಂಟಾಗುತ್ತೆ. ಕ್ಲೈಮೇಟ್ ಬಿಕಮ್ಸ್ ಹಾಟರ್, ವಾತಾವರಣದ ಉಷ್ಣಾಂಶ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್,
ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಬ್ರೀಫ್. ವಾಟ್ ಈಸ್ ಅ ಫಾರೆಸ್ಟ್? ರೈಟ್ ಯುವರ್ ಒಪಿನಿಯನ್. ಏನು ಕಾಡು ಅಂದ್ರೆ ಏನು, ನಿಮ್ಮ ಅಭಿಪ್ರಾಯ ಏನು? ಅ ಫಾರೆಸ್ಟ್ ಇಸ್ ಎ ಲಾರ್ಜ್ ಏರಿಯಾ ಕವರ್ಡ್ ವಿತ್ ಮೆನಿ ಟ್ರೀಸ್ ಆ್ಯಂಡ್ ಎನಿಮಲ್ಸ್. ವಿಶಾಲವಾದಂಥ ಒಂದು ಪ್ರದೇಶ, ಇದರೊಳಗಡೆ ಬಹಳಷ್ಟು ಮರಗಳಿದೆ ಮತ್ತು ಪ್ರಾಣಿಗಳು ಸಹ ಇದೆ. ಅದನ್ನು ನಾವು ಕಾಡು ಅಂತ ಹೇಳ್ತೀವಿ. ರೈಟ್ ದ ನೇಮ್ಸ್ ಆಫ್ ದ 5 ಪ್ಲಾಂಟ್ಸ್ ದಟ್ ಗ್ರೋ ಜನರಲಿ ಇನ್ ದ ಫಾರೆಸ್ಟ್. ಈ ಒಂದು ಕಾಡಿನಲ್ಲಿ ಬೆಳೆಯುವ 5 ಸಸ್ಯಗಳ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಟೀಕ್, ತೇಗದ ಮರ; ಸ್ಯಾಂಡಲ್ವುಡ್, ಶ್ರೀಗಂಧದ ಮರ; ಬ್ಯಾಂಬೂ, ಬಿದಿರಿನ ಮರ; ನೀಮ್, ಬೇವಿನ ಮರ; ಬ್ಯಾನಿಯನ್, ಆಲದ ಮರ. ನೆಕ್ಸ್ಟ್, ರೈಟ್ ದ ನೇಮ್ಸ್ ಆಫ್ ದ 5 ಎನಿಮಲ್ಸ್ ದಟ್ ಲೀವ್ ಇನ್ ದ ಫಾರೆಸ್ಟ್. ಬಹಳ ಇದಾವಲ್ವಾ, 5 ಕಾಡು ಪ್ರಾಣಿಗಳ ಹೆಸರನ್ನು ಬರೀರಿ ಅಂದರೆ ಟೈಗರ್, ಎಲಿಫೆಂಟ್, ಡೀರ್, ಮಂಕಿ, ಬಿಯರ್. ನೆಕ್ಸ್ಟ್, ನೇಮ್ 5 ಫ್ರೂಟ್ಸ್ ದಟ್ ಆರ್ ಅವೈಲೇಬಲ್ ಇನ್ ದ ಫಾರೆಸ್ಟ್. ಹಣ್ಣುಗಳು ಯಾವುದ್ಯಾವುದು ಅಂದರೆ ಜಾಮೂನ್ ಅಂತ ಅಂದರೆ ನೇರಳೆ; ಗೂಸ್ಬೆರಿ, ಬೆಟ್ಟದ ನೆಲ್ಲಿಕಾಯಿ; ಮ್ಯಾಂಗೋ, ಮಾವಿನ ಹಣ್ಣು; ಜಾಕ್ ಫ್ರೂಟ್, ಹಲಸಿನ ಹಣ್ಣು; ಟೆಮರೈಂಡ್, ಹುಣಸೆ ಹಣ್ಣು. ಇನ್ನೂ ಬಹಳಷ್ಟು ಇದ್ದಾವೆ ಓಕೆ ಹಣ್ಣುಗಳು. ರೈಟ್ 5 ಯೂಸಸ್ ಆಫ್ ದ ಫಾರೆಸ್ಟ್. ಕಾಡಿನ ಉಪಯೋಗಗಳು ಏನು? ಗಿವ್ ಅಸ್ ಆಕ್ಸಿಜನ್ ಅಲ್ವಾ, ಆಮ್ಲಜನಕವನ್ನು ಕೊಡುತ್ತೆ. ಪ್ರೊವೈಡ್ ಟಿಂಬರ್, ಸೊ ಮನೆಗಳನ್ನು ಕಟ್ಟಕ್ಕೋಸ್ಕರ ಈ ಒಂದು ಕಟ್ಟಿಗೆಗಳು ಏನಿರ್ತಲ್ಲ ಅದನ್ನೆಲ್ಲ ಕೊಡುತ್ತೆ. ಗಿವ್ ಮೆಡಿಸನ್ಸ್, ಔಷಧಿಗಳನ್ನು ಕೊಡುತ್ತೆ. ಪ್ರೊವೈಡ್ ಫುಡ್ ಆ್ಯಂಡ್ ಫ್ರೂಟ್ಸ್, ಆಹಾರ ಮತ್ತು ಹಣ್ಣುಗಳನ್ನು ಕೊಡುತ್ತೆ. ಗಿವ್ ಶೆಲ್ಟರ್ ಟು ದ ಎನಿಮಲ್ಸ್, ಈ ಒಂದು ಪ್ರಾಣಿಗಳಿಗೆ ವಾಸಸ್ಥಳವಾಗಿದೆ, ಅವರು ಜೀವಿಸೋಕ್ಕೆ ಒಂದು ಆಶ್ರಯ ತಾಣವಾಗಿದೆ ಕಾಡುಗಳು. ಓಕೆ ಫೈನ್. ನೆಕ್ಸ್ಟ್ ಪೇಜಲ್ಲಿ ರೈಟ್ ದ ನೇಮ್ಸ್ ಆಫ್ ದ ಟ್ರೀಸ್, ಸ್ಯಾಪ್ಲಿಂಗ್ಸ್ ಅಂದರೆ ಸಸಿಗಳು, ದಟ್ ಆರ್ ಪ್ಲಾಂಟೆಡ್ ಇನ್ ದ ಯಾರ್ಡ್ ಆಫ್ ಯುವರ್ ಹೌಸ್ ಆರ್ ದ ಸ್ಕೂಲ್. ನಿಮ್ಮ ಒಂದು ಶಾಲೆ ಅಥವಾ ಮನೆ ಅಂಗಳದಲ್ಲಿ ಇರುವಂತಹ ಒಂದು ಸಸಿಗಳನ್ನು ಪಟ್ಟಿ ಮಾಡಿ. ಅಂದರೆ ನಮ್ಮ ಶಾಲೆ ಹತ್ರ ನೀಮ್ ಇದೆ, ಬೇವಿದೆ, ಮ್ಯಾಂಗೋ ಇದೆ, ಕೋಕೋನಟ್ ಟ್ರೀ ಇದೆ, ಗ್ವಾವಾ ಇದೆ, ಅಶೋಕ ಟ್ರೀ ಇದೆ. ಓಕೆ ಫೈನ್. ನಿಮ್ಮ ಶಾಲೆ ಹತ್ರ ಏನಿದೆಯೋ ಅದನ್ನು ನೀವು ಬರೀರಿ. ನೆಕ್ಸ್ಟ್, ಕಲೆಕ್ಟ್ ದ ಪಿಕ್ಚರ್ಸ್ ಆಫ್ ದ ಟ್ರೀಸ್ ಫ್ರಮ್ ದ ನ್ಯೂಸ್ ಪೇಪರ್, ಬುಕ್ಸ್, ಮ್ಯಾಗ್ಝಿನ್, ಪೇಸ್ಟ್ ದೆಮ್ ಇನ್ ಯುವರ್ ಯೂಸ್ಡ್ ನೋಟ್ಬುಕ್. ನೀವು ಈ ಒಂದು ಟ್ರೀಸ್ನ ಪಿಕ್ಚರ್ಸ್ಗಳು ಬಹಳಷ್ಟು ನಿಮಗೆ ನ್ಯೂಸ್ ಪೇಪರಲ್ಲಿ ಸಿಗುತ್ತೆ, ಅಥವಾ ಬುಕ್ಸಲ್ಲಿ ಸಿಗುತ್ತೆ, ಹಳೆ ಬುಕ್ಸಲ್ಲಿ ಅಥವಾ ಮ್ಯಾಗ್ಝಿನ್ಸ್ಗಳಲ್ಲಿ ಸಿಗುತ್ತೆ. ಅದನ್ನು ಕಟ್ ಮಾಡಿಬಿಟ್ಟು ನಿಮ್ಮ ಒಂದು ನೋಟ್ಬುಕ್ಕಲ್ಲಿ ಪೇಸ್ಟ್ ಮಾಡಿ. ದೆನ್ ಕಲೆಕ್ಟ್ ಆ್ಯಂಡ್ ರೈಟ್ ದ ಇನ್ಫಾರ್ಮೇಷನ್ ಅಬೌಟ್ ದೋಸ್ ಟ್ರೀಸ್. ನಾನೀಗ ಸದ್ಯಕ್ಕೆ ಈ ಒಂದು ಚಿತ್ರಗಳನ್ನು ಹಚ್ಚಿದ್ದೀನಿ ಅಂತ ಅಂದರೆ ಅದರ ಒಂದು ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನೀಮ್ ಮೆಡಿಸನ್ ಆಗಿ, ಮ್ಯಾಂಗೋ ಫ್ರೂಟ್ ಆಗಿ, ಕೋಕೋನಟ್ ಫುಡ್ ಆ್ಯಂಡ್ ಆಯಿಲ್ ಆಗಿ, ಬ್ಯಾನಿಯನ್ ಶೇಡ್ಗೆ, ಟೀಕ್ ಫರ್ನಿಚರ್. ಓಕೆ ಫೈನ್. ನೆಕ್ಸ್ಟ್, ರೈಟ್ ದ ಸ್ಲೋಗನ್ಸ್ ಅಬೌಟ್ ದ ಕನ್ಸರ್ವೇಷನ್ ಆಫ್ ದ ಫಾರೆಸ್ಟ್. ಅರಣ್ಯ ಸಂರಕ್ಷಣೆಯ ಬಗ್ಗೆ ಘೋಷಣೆಗಳನ್ನು ಬರೀಬೇಕಂತೆ. ಬಹಳಷ್ಟು ಘೋಷಣೆಗಳು ನಾವು ಅರಣ್ಯ ಸಂರಕ್ಷಣೆ ಬಗ್ಗೆ ಹೇಳ್ಕೊಂಡು ಮಕ್ಕಳಿಗೆಲ್ಲ ಹೇಳ್ಕೊಡ್ತೀವಲ್ವ, ಅದರೊಳಗಡೆ ಯಾವುದಾದ್ರೂ ಬರೆಯೋದು. ಸೇವ್ ಟ್ರೀಸ್, ಸೇವ್ ಲೈಫ್, ಮರಗಳನ್ನು ಉಳಿಸಿ ನಮ್ಮ ಜೀವನವನ್ನು ಸಹ ಉಳಿಸಿ. ಪ್ಲಾಂಟ್ ಮೋರ್ ಟ್ರೀಸ್, ಪ್ರೊಟೆಕ್ಟ್ ಫಾರೆಸ್ಟ್, ಪ್ರೊಟೆಕ್ಟ್ ನೇಚರ್. ಫಾರೆಸ್ಟ್ ಆರ್ ಅವರ್ ವೆಲ್ತ್, ಕಾಡುಗಳೇ ನಮ್ಮ ಒಂದು ಆಸ್ತಿ. ಗ್ರೋ ಮೋರ್ ಟ್ರೀಸ್, ಸೇವ್ ದ ಅರ್ತ್. ಓಕೆ, ಇದಿಷ್ಟು ನಾನು ಬರೆದಿದ್ದೀನಿ. ಸೊ ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ. ಲೆಸನ್ ನಂಬರ್ 4, ದಟ್ ಈಸ್ ರೂಟ್ಸ್ ಸಪೋರ್ಟ್ ಆಫ್ ದ ಪ್ಲ್ಯಾಂಟ್. ಸೊ ಇಲ್ಲಿ ರೂಟ್ಸ್ ಅನ್ನೋದು ಬೇರುಗಳು ಯಾವ ರೀತಿಯಾಗಿ ಪ್ಲ್ಯಾಂಟಿಗೆ ಆಧಾರ, ಒಂದು ಸಸ್ಯಕ್ಕೆ ಯಾವ ರೀತಿಯಾಗಿ ಆಧಾರವಾಗಿರುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಪ್ಲ್ಯಾಂಟ್ನ ಒಂದು ಪಿಕ್ಚರನ್ನು ಕೊಟ್ಬಿಟ್ಟು ಪಾರ್ಟ್ಸ್ಗಳನ್ನು ಲೇಬಲ್ ಮಾಡಿ ಅಂತ ಕೊಟ್ಟಿದ್ದಾರೆ. ಲೈಕ್ ರೂಟ್ ಬೇರು, ಸ್ಟೆಮ್ ಕಾಂಡ, ಲೀಫ್ ಎಲೆ, ಫ್ರೂಟ್ ಹಣ್ಣು, ಫ್ಲವರ್ ಹೂವು, ಬಡ್ ಅಂದರೆ ಮೊಗ್ಗು. ಓಕೆ ಫೈನ್. ನೆಕ್ಸ್ಟ್, ವೇರ್ ಡೂ ದ ರೂಟ್ಸ್ ಆಫ್ ಎ ಪ್ಲ್ಯಾಂಟ್ ಗ್ರೋ. ಸಸ್ಯದ ಬೇರು ಎಲ್ಲಿ ಬೆಳೆಯುತ್ತೆ? ರೂಟ್ಸ್ ಗ್ರೋ ಅಂಡರ್ ದ ಸಾಯಿಲ್, ಮಣ್ಣಿನ ಒಳಗಡೆ ಬೆಳೆಯುತ್ತೆ. ಸಸ್ಯದ ಬೇರುಗಳನ್ನು ನೀನು ನೋಡಿದ್ದೀಯಾ? ಎಸ್, ನೋಡಿದ್ದೀನಿ. ವಿಚ್ ಪ್ಲ್ಯಾಂಟ್ಸ್ ರೂಟ್ಸ್ ಹ್ಯಾವ್ ಯು ಸೀನ್? ಹಾಗಾದರೆ ಯಾವ ಒಂದು ಪ್ಲ್ಯಾಂಟ್ನ ರೂಟ್ಸ್ಗಳನ್ನು ನೋಡಿದ್ದೀವಿ? ಬಹಳಷ್ಟು ನೋಡಿದ್ದೀವಿ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಮ್ಯಾಂಗೋ ಟ್ರೀ ಚಿಕ್ಕದಾಗಿ ನಾವು ಬೆಳೆಸೋಕ್ಕೆ ಹೋಗ್ತೀವಲ್ಲ ಆವಾಗ ನೋಡಿದ್ದೀವಿ. ನೀಮ್ ಟ್ರೀ ನೋಡಿದ್ದೀವಿ. ಕೊಕೊನಟ್ ಟ್ರೀದ ಬೇರನ್ನು ನೋಡಿದ್ದೀವಿ. ವಾಟ್ ಈಸ್ ದ ಕಲರ್ ಆಫ್ ದ ರೂಟ್? ಬೇರಿನ ಬಣ್ಣ ಸಮ್ಟೈಮ್ ಇಟ್ ಈಸ್ ಬ್ರೌನ್ ಆ್ಯಂಡ್ ಸಮ್ಟೈಮ್ ಇಟ್ ಈಸ್ ವೈಟ್ ಆಲ್ಸೋ. ವೈಟನ್ನು ಸಹ ನೋಡಿದ್ದೀನಿ ನಾನು. ನೆಕ್ಸ್ಟ್ ಬ್ರೌನು ಸಹ ನೋಡಿದ್ದೀನಿ. ನೆಕ್ಸ್ಟ್, ರೈಟ್ 2 ಆಫ್ ಯುವರ್ ಅಬ್ಸರ್ವೇಷನ್ ಹಿಯರ್. ಇಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಅದನ್ನು ಓದ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಅಬ್ಸರ್ವೇಷನನ್ನು ಬರೀಬೇಕಾಗತ್ತೆ. ಏನು? ರೂಟ್ಸ್ ಸ್ಪ್ರೆಡ್ ಇನ್ಸೈಡ್ ದ ಸಾಯಿಲ್. ಬೇರುಗಳು ಮಣ್ಣಿನ ಒಳಗಡೆನೆ ಸ್ಪ್ರೆಡ್ ಆಗ್ತಾ ಇದ್ವಿ. ರೂಟ್ಸ್ ಹೋಲ್ಡ್ ದ ಸಾಯಿಲ್ ಫರ್ಮ್ಲಿ. ಈ ಒಂದು ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಳತ್ತೆ. ನೆಕ್ಸ್ಟ್, ಇಲ್ಲೂ ಸಹ ಇಲ್ಲೊಂದು ಡೂ ಇಟ್ ಯುವರ್ ಸೆಲ್ಫ್ ಆಕ್ಟಿವಿಟಿ ಇದೆ. ಆಕ್ಟಿವಿಟಿಗೆ ರಿಲೇಟೆಡ್ ಆಗಿ ಇಲ್ಲಿ ಅಬ್ಸರ್ವೇಷನ್ ಇದೆ. ಆಕ್ಟಿವಿಟಿ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಬ್ಸರ್ವೇಷನ್ ಬರೋದು. ದ ಪ್ಲಾಂಟ್ ವಿತ್ ದ ರೂಟ್ಸ್ ರಿಮೈನ್ಡ್ ಹೆಲ್ದಿ. ಯಾವ ಪ್ಲಾಂಟ್ ರೂಟ್ ಜೊತೆಗಿದೆಯೋ ಅವು ಆರೋಗ್ಯಕರವಾಗಿದ್ದಾವೆ.
ದ ಪ್ಲ್ಯಾಂಟ್ ವಿತೌಟ್ ರೂಟ್ಸ್ ಡ್ರೈಡ್ ಅಪ್ ಆ್ಯಂಡ್ ಡೈಡ್. ಪ್ಲ್ಯಾಂಟಲ್ಲಿ ರೂಟ್ಸ್ ಯಾವುದು ಇಲ್ಲವೋ ಅವು ಒಣಗಿಬಿಡ್ತು, ಅದಾದಮೇಲೆ ಕೊನೆಯದಾಗಿ ಸತ್ತು ಹೋಗಿಬಿಡ್ತು. ಓಕೆ, ನೆಕ್ಸ್ಟ್ ಅಗೇನ್ ದೆರ್ ಇಸ್ ಅನ್ ಆ್ಯಕ್ಟಿವಿಟಿ. ಸೊ ಆಫ್ಟರ್ ದಟ್ ದೆರ್ ಇಸ್ ಅನ್ ಅಬ್ಸರ್ವೇಷನ್. ಸೊ ಇಲ್ಲಿ ನೀವು ಈ ಒಂದು ಆ್ಯಕ್ಟಿವಿಟಿ ಆದಮೇಲೆ ನೀವು ಏನು ಗಮನಿಸ್ತಿರಲ್ವ ಅದನ್ನು ಬರಿಬೇಕಾಗತ್ತೆ. ಇದಕ್ಕೆ ಕಾರಣ ಏನು ಅಂತ ಕೊಟ್ಟಿದ್ದಾರೆ. ದ ಸ್ಟೆಮ್ ಆ್ಯಂಡ್ ದ ಲೀವ್ಸ್ ಬಿಕಮ್ ದ ಕಲರ್ ಆಫ್ ದ ಕಲರ್ಡ್ ವಾಟರ್. ಇಲ್ಲಿ ಏನು ಈ ಆ್ಯಕ್ಟಿವಿಟಿಯಲ್ಲಿ ಏನು ಮಾಡ್ತಾರಲ್ವ, ಕೆಂಪು ಬಣ್ಣದಲ್ಲಿ ಒಂದು ಗಿಡವನ್ನು ಇಟ್ಟಾಗ ಸೊ ಲೀವ್ಸ್ಗಳು ಸಹ ಹಸಿರಿದ್ದಿದ್ದು ರೆಡ್ ಆಗ್ತಾ ಇದೆ ನೋಡಿ. ನೆಕ್ಸ್ಟು ಸ್ಟೆಮ್ ಸಹ ರೆಡ್ ಆಗಿದೆ. ಓಕೆ, ಟಿಪ್ವರೆಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಮ್ಯಾಕ್ಸಿಮಮ್ ಪಾರ್ಟನ್ನು ಅದು ಕವರ್ ಆಗಿದೆ. ಓಕೆ ಫೈನ್. ಅದಕ್ಕೋಸ್ಕರ ದ ಸ್ಟೆಮ್, ಕಾಂಡ ಮತ್ತು ಲೀವ್ಸ್ ಏನು ಎಲೆಗಳಿದಾವಲ್ವ, ಬಿಕಮ್ ದ ಕಲರ್ ಆಫ್ ದ ಕಲರ್ಡ್ ವಾಟರ್. ಏನಲ್ಲಿ ಆ ಒಂದು ನೀರಿನ ಒಂದು ಕುಂಡದಲ್ಲಿ ನಾವು ಯಾವ ಒಂದು ಕಲರನ್ನು ಹಾಕಿರ್ತೀವೋ ಆ ಕಲರ್ ಬರುತ್ತೆ. ಬಿಕಾಸ್ ದ ರೂಟ್ ಅಬ್ಸಾರ್ಬ್ ದ ವಾಟರ್. ಯಾಕಪ್ಪ ಅಂತಂದರೆ ರೂಟ್ ಇದೆಯಲ್ವ, ಬೇರೆ ಇದೆಯಲ್ಲ, ಒಂದು ಕೆಲಸ ಮಾಡುತ್ತೆ. ಏನಪ್ಪ ಅಂತಂದರೆ ನೀರನ್ನು ಎಳೆದುಕೊಳ್ಳೋದು ಅಲ್ವಾ, ಅಬ್ಸಾರ್ಬ್ ಮಾಡೋದು. ಆ್ಯಂಡ್ ಕ್ಯಾರಿಡ್ ಇಟ್ ಆಲ್ ಟು ದ ಪಾರ್ಟ್ಸ್. ಅದ್ರ ಕೆಲಸನೇ ಅಷ್ಟೇ, ಬೇರು ನೀರನ್ನು ಎಳೆದುಕೊಳ್ಳುತ್ತೆ ಮತ್ತು ಎಲ್ಲ ಒಂದು ಸಸ್ಯದ ಎಲ್ಲ ಭಾಗಗಳಿಗೂ ಕಳಿಸೋ ಕೆಲಸವನ್ನು ಬೇರು ಮಾಡುತ್ತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಈ ಒಂದು ಆ್ಯಕ್ಟಿವಿಟಿಯಲ್ಲಿ ಬೇರು ನೀರನ್ನು ಎಳ್ಕೊಂಡಾಗ ಅದ್ರ ಜೊತೆಗೆ ಆ ಕಲರ್ ಡಿಸಾಲ್ವ್ ಆಗಿತ್ತಲ್ವ, ಸೊ ಆ ಕಲರು ಸಹ ಅದ್ರ ಜೊತೆಗೆ ಬಂದು ಇಲ್ಲೆಲ್ಲ ನೀರು ಎಲ್ಲೆಲ್ಲಿ ರೆಡ್ ಆಗಿದೆಯೋ ಅಲ್ಲೆಲ್ಲ ಸಹ ಸಸ್ಯ ಆ ನೀರನ್ನು ಕಳಿಸಿದೆ. ಓಕೆ ಫೈನ್. ನೆಕ್ಸ್ಟು ಸಸ್ಯದ ಆಧಾರ ಬೇರ್. ದ ರೂಟ್ ಈಸ್ ದ ಸಪೋರ್ಟರ್ ಆಫ್ ದ ಪ್ಲ್ಯಾಂಟ್. ಇದು ಚಾಪ್ಟರ್ದ ಮೇನ್ ಥಿಂಗ್ ಇದು ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ನೋಡೋಣ. ನೇಮ್ ದ ಅಬೌವ್ ಪಿಕ್ಚರ್ಸ್. ಇಲ್ಲಿ ಪಿಕ್ಚರ್ಸ್ ಹೆಸರುಗಳನ್ನು ಬರೀಬೇಕಂತೆ. ರ್ಯಾಡಿಶ್ ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್, ಸ್ವೀಟ್ ಪೊಟ್ಯಾಟೊ ಅಂತ ಅಂದರೆ ಗೆಡ್ಡೆ ಗೆಣಸು ಅಂತಾರಲ್ವ ಅದು. ನೆಕ್ಸ್ಟ್ ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಆರ್ ದೀಸ್ ಒಬ್ಟೈನ್. ವೈ ಅಂತ ಕೊಟ್ಟಿದ್ದಾರೆ. ಏನು, ನೇಮ್ ದ ಅಬೌವ್ ಪಿಕ್ಚರ್. ಡು ಯು ಯೂಸ್ ದೆಮ್ ಇನ್ ಯುವರ್ ಹೌಸ್? ಎಸ್, ವಿ ಯೂಸ್ ದೆಮ್ ಆ್ಯಸ್ ವೆಜಿಟೇಬಲ್. ತರಕಾರಿ ಥರ ನಾವು ಇದನ್ನು ಬಳಸ್ತೀವಿ. ಫ್ರಮ್ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಆರ್ ದೀಸ್ ಒಬ್ಟೈನ್? ದೇ ಆರ್ ಒಬ್ಟೈನ್ ಫ್ರಮ್ ದ ರೂಟ್ಸ್ ಆಫ್ ದ ಪ್ಲಾಂಟ್. ಇವು ಬೇರು ಒಂದು ಇದು ಯಾವ ಒಂದು ಪ್ಲಾಂಟ್ ಆಫ್ ದ ಪಾರ್ಟ್ ಅಂತ ಅಂದರೆ, ಸೊ ಪಾರ್ಟ್ ಆಫ್ ದ ಪ್ಲಾಂಟ್ ಅಂದರೆ ಇವು ಬೇರುಗಳ ಒಂದು ಗುಂಪಿಗೆ ಸೇರುತ್ತೆ. ಓಕೆ, ನೆಕ್ಸ್ಟ್ ರೈಟ್ ದ ನೇಮ್ಸ್ ಆಫ್ ದ 4 ರೂಟ್ಸ್ ದಟ್ ಯು ಯೂಸ್. 4 ಸಸ್ಯದ ಬೇರುಗಳ ಹೆಸರುಗಳನ್ನು ಬರೀರಿ, ಅದರ ಒಂದು ಯೂಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಕ್ಯಾರೆಟ್ ಫುಡ್ಗೆ, ರ್ಯಾಡಿಶ್ ಫುಡ್ಗೆ, ಬೀಟ್ರೂಟ್ ಫುಡ್ಗೆ, ಟರ್ಮರಿಕ್ ಅರಿಶಿನ ಇದೆಯಲ್ಲ ಮೆಡಿಸಿನ್ ಔಷಧೀಯ ಗುಣಗಳು, ಆ್ಯಂಡ್ ಸ್ಪೈಸಸ್ ಮಸಾಲೆಗಳಲ್ಲಿ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೆ ನಾವು ಚಾಪ್ಟರ್ 4ವರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.